जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 24 ನವೆಂಬರ್ ಶ್ರೀ ಮಹಾರಾಜರವ್ರ ಪ್ರವಚನ, ಉತ್ಕಟ ಭಾವನೆಯಿಂದ ಭಗವಂತನ ಉಪಾಸನೆ ಮಾಡಬೇಕು. ಉತ್ಕಟ ಭಾವನೆಯಿಂದ ಭಗವಂತನ ಉಪಾಸನೆ ಮಾಡಬೇಕು. ಉತ್ಕಟ ಭಾವ. ಈ ಉತ್ಕಟ ಭಾವ ಅಂದರೆ ಏನಪ್ಪ? ಬಹಳ ಸಮಯದಲ್ಲಿ ನಮಗಿಂತ ಒಂದು ಉತ್ಕಟ ಭಾವ ಬಂದಿರತ್ತೆ ಜೀವನದಲ್ಲಿ. ಅಪ್ಪ ಪರಮಾತ್ಮ, ನಿನ್ನ ಹೊರತು ನನಗೆ ಯಾರೂ ಇಲ್ಲಪ್ಪ, ನನಗೆ ಕಾಪಾಡಪ್ಪ ಅಂತ ಬಹಳ ಉತ್ಕಟತೆಯಿಂದ, ಅಂದರೆ ಸಂಪೂರ್ಣವಾಗಿ ನಮಗೆ ನಾವು ಯಾವಾಗ ಹೆಲ್ಪ್ಲೆಸ್ ಅಂತ ಫೀಲ್ ಮಾಡ್ತೀವೋ ಭಗವಂತನಿಗೆ ಪ್ರಾರ್ಥನೆ ಮಾಡಿರ್ತೀವಿ. ಆದರೆ ಅದು ಕ್ಷಣಿಕ ಉತ್ಕಟ ಭಾವ ಇರುತ್ತೆ. ಸಂಪೂರ್ಣವಾಗಿ ಉತ್ಕಟ ಭಾವ ಅಂದರೆ ಭಗವಂತನಿಂದ, ಭಗವಂತನ ಸಲುವಾಗಿ, ಭಗವಂತನಿಗೋಸ್ಕರ ಕೇವಲ ಅವನನ್ನು ಪ್ರೇಮ ಮಾಡೋದು ಅಂದರೆ ಉತ್ಕಟ ಭಾವ. ಯಾವ ಕಾರಣಕ್ಕೂ ಇಲ್ಲ ಅಲ್ಲಿ. ಯಾವ ಐಹಿಕ ಇಚ್ಛೆ ಇಲ್ಲ, ಪಾರತ್ರಿಕ ಇಚ್ಛೆ ಇಲ್ಲ, ಏನೂ ಇಲ್ಲ. ಕೇವಲ ರಾಮ, ನಿನ್ನನ್ನು ನಾನು ಈ ಉಸಿರನ್ನು ಕೊಟ್ಟು ಈ ಜೀವನ ಕಳಿಸಿದೆಯಲ್ಲಪ್ಪ ನೀನು ಅಂತ ಉತ್ಕಟ ಭಾವದಿಂದ ಧನ್ಯತೆ ಭಾವವನ್ನು ಅರ್ಪಿಸುತ್ತಾ ಆ ಭಾವನೆ ಹೆಚ್ಚು ಹೆಚ್ಚು ಉತ್ಕಟವಾಗಿ ಪ್ರಕಟ ಆಗುತ್ತೆ. ಸಂತರನ್ನು ನೋಡಿದ್ರೆ ಅವ್ರ ಭಾವನೆ ಹಾಗೆ ಇತ್ತು. ನಮಗೂ ಯಾಕೆ ಬರೋದಿಲ್ಲಪ್ಪ? ಖಂಡಿತವಾಗ್ಲೂ ಬರುತ್ತದೆ. ಯಾವಾಗ ನಮ್ಮ ಮನಸ್ಸು ಸದಾ ಸರ್ವದಾ ಆ ಭಗವಂತನಲ್ಲಿ ತದಾಕಾರ ವೃತ್ತಿ ಹೊಂದುತ್ತದೆಯೋ ಆವಾಗ ನಮಗೂ ಇಂಥ ಒಂದು ಉತ್ಕಟ ಭಾವನೆ ಯಾವಾಗಲೂ ಬರುತ್ತೆ. ಯಾವಾಗಲೂ ಪರಮಾತ್ಮ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನಮಗೆ ಗೊತ್ತಿಲ್ಲದೆ ಅಗ್ನಿಯ ಸ್ಪರ್ಶವಾದರೂ ಅದರಿಂದ ನಮ್ಮ ಕೈ ಸುಡುತ್ತದೆ, ಅಥವಾ ಇದು ಸ್ಪರ್ಶಮಣಿಯಿಂದ ಗೊತ್ತಿಲ್ಲದೆ ಕಬ್ಬಿಣದ ಸುತ್ತಿಗೆಯಿಂದ ಅದಕ್ಕೆ ಹೊಡೆದರೆ ಸುತ್ತಿಗೆಯು ಬಂಗಾರವಾಗದೇ ಇರದು. ಅಗ್ನಿ ಹತ್ರ ಹೋದರೆ ನಾವು ಕೈ ಪಕ್ಕದಲ್ಲಿ ಇಟ್ಕೊಂಡ್ರೆ ಚಕ್ ಅಂತ ನಮ್ಮ ಕೈಗೆ ಸುಡತ್ತೆ. ಸ್ಪರ್ಶಮಣಿಗೆ ಹೋಗಿ ಕಬ್ಬಿಣದ ತುಂಡು ಹೋಗಿ ಸ್ಪರ್ಶಮಣಿ ಮೇಲೆ ಕುಟ್ಟಿದ್ರೂ ಕೂಡ ಅದು ಬಂಗಾರ ಆಗೇ ಆಗುತ್ತದೆ. ಅದರಂತೆ ಜ್ಞಾನದ ಹೊರತು ಕೇವಲ ಭಕ್ತಿಯಿಂದ ಭಗವಂತನ ಕಡೆಗೆ ಹೋದರೂ ಕಾರ್ಯವಾಗುತ್ತದೆ. ಭಕ್ತಿಯಿಂದ ಜ್ಞಾನ ಹಾಗೂ ವೈರಾಗ್ಯ ಜನ್ಮ ಆಗತ್ತೆ. ಆದರೆ ಬರೀ ಜ್ಞಾನ ಇದ್ದರೆ ನಮಗೆ ಭಗವಂತ ಸಿಗ್ತಾನೆ ಅಂತ ಏನೂ ಇಲ್ಲ. ಭಕ್ತಿಯಿಂದನೂ ಭಗವಂತ ನಮಗೆ ಜ್ಞಾನ ಗೊತ್ತಾಗೋದಿಲ್ಲಪ್ಪ. ನಾವು ಹಳ್ಳಿ ಜನ ಇದ್ದೀವಿ ಅಂದ್ಕೊಂಬೋಣ, ನಾವು ಬಹಳ ಓದಿಲ್ಲ, ಬರೆದಿಲ್ಲ, ಬಹಳ ಅಷ್ಟು ಪುರಾಣ ಗ್ರಂಥಗಳ ವಾಚನ ಮಾಡಿದ್ರೂ ನಮಗೆ ಅರ್ಥ ಆಗೋದಿಲ್ಲ ಅಂದರೆ ನಾವೇನು ಮಾಡಬೇಕಪ್ಪ? ಆವಾಗ ನಾವು ಭಕ್ತಿಯಿಂದ ಭಗವಂತನ ಕಡೆ ಹೋದರೂ ಕಾರ್ಯ ಆಗುತ್ತದೆ. ದೊಡ್ಡ ದೊಡ್ಡ ವಿಚಾರಗಳಿರ್ತವೆ, ಅದು ನಮಗೆ ತಿಳಿಲಿಕ್ಕಿಲ್ಲ. ಆದರೆ ಭಕ್ತಿಯಿಂದ ನಾವು ರಾಮ ರಾಮ ಅನ್ಬೋದು, ಭಕ್ತಿಯಿಂದ ವಿಠಲ ವಿಠಲ ಅನ್ಬೋದು, ಪಾಂಡುರಂಗ ಪಾಂಡುರಂಗ ಅಂತ ಅನ್ಬೋದಲ್ವಾ? ಅದರದಿಂದನೂ ನಾವು ಆ ಭಗವಂತನ ಕಡೆಗೆ ನಮ್ಮ ಮನಸ್ಸು ಸಹಜವಾಗಿ ಹೊರಡಬಹುದು, ಅವನ ಪ್ರಾಪ್ತಿನ ನಾವು ಮಾಡ್ಕೋಬಹುದು. ಆದರೆ ಅನ್ಯ ವಿಷಯಗಳ ಆಸಕ್ತಿ ದೂರವಾಗದ ಹೊರತು ಮನಪೂರ್ವಕ ಭಗವದ್ಭಕ್ತಿ ಆಗುವುದಿಲ್ಲ. ಎರಡು ತಕ್ಕಡಿಯಲ್ಲಿ ಅಥವಾ ಎರಡು ಬೋಟಲ್ಲಿ ನಾವು ಕಾಲಿಟ್ಟರೆ ಪ್ರಪಂಚ ಎಂಬುವ ಒಂದು ಬೋಟು, ಪರಮಾರ್ಥ ಎಂಬುವ ಒಂದು ಬೋಟು, ಎರಡರಲ್ಲೂ ಇಟ್ಟರೆ ಈ ಕಾರ್ಯ ಆಗುವುದಿಲ್ಲ. ಭಕ್ತಿ ಬರುತ್ತೆ, ಆದರೆ ಕ್ಷಣಿಕ ಭಕ್ತಿ ಇರುತ್ತೆ. ಆಯಿತು, ದೇವ್ರ ಪೂಜೆ ಮಾಡಿದ್ವಿ, ಉತ್ಸವ ಮಾಡಿದ್ವಿ, ಹಬ್ಬಗಳನ್ನು ಮಾಡಿದ್ವಿ, ಆನಂದ ಆಯಿತು, ಖುಷಿ ಆಯಿತು, ಅದು ಕ್ಷಣಿಕ ಇರುತ್ತೆ, ಪರ್ಮನೆಂಟ್ ಉಳಿಯೋದಿಲ್ಲ. ಮೀರಾಬಾಯಿ ಭಕ್ತಿ ಪರ್ಮನೆಂಟ್, ತುಕಾರಾಮ್ ಮಹಾರಾಜರ ಭಕ್ತಿ ಪರ್ಮನೆಂಟ್, ವಿಠಾಬಾಯಿ, ರಾಜಾರಾಮ್ ಮಹಾರಾಜರು, ರೈದಾಸು, ಪುರಂದರದಾಸರು, ಕನಕದಾಸರು, ವಿಜಯ ವಿಠಲದಾಸರು ಅವ್ರದ್ದೆಲ್ಲ ಭಕ್ತಿ ಹೆಂಗೆ? ಪರ್ಮನೆಂಟ್, ಶಾಶ್ವತ ಭಕ್ತಿ, ಭಗವಂತನಲ್ಲಿ ಒಂದಾಗಿರುವ ಭಕ್ತಿ. ಆದರೆ ನಮ್ದೇನಾಗತ್ತಪ್ಪ? ಮನಪೂರ್ವಕ ಆಗೋದಿಲ್ಲ. ಯಾಕೆಂದರೆ ಒಂದು ಕಡೆ ಪ್ರಪಂಚ ವಿಷಯಾಸಕ್ತಿನೂ ಬೇಕು, ಇನ್ನೊಂದು ಕಡೆ ಪರಮಾತ್ಮನೂ ಬೇಕು. ಎರಡೂ ಒಂದೇ ಜೊತೆಗೆ ಸಿಗುವುದಿಲ್ಲ. ಒಂದು ಓರೆಯಲ್ಲಿ ಎರಡು ತಲ್ವಾರ್ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದರಂತೆ ಮನಸ್ಸಿನಲ್ಲಿ ಭಗವಂತ ಇದ್ದರೆ ಜಗತ್ತಿರೋದಿಲ್ಲ, ಜಗತ್ತಿದ್ರೆ ಭಗವಂತ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಉತ್ಕಟ ಭಾವನೆ ಇದ್ದಲ್ಲಿ ಸಗುಣ ಮೂರ್ತಿಗೂ ಮನುಷ್ಯ ಧರ್ಮಗಳು ಪ್ರಾಪ್ತವಾಗುತ್ತದೆ.
ಉತ್ಕಟವಾದ ಭಾವನೆ. ಅಂದರೆ ನಾವು ಹೇಳ್ತೀವಿ ಒಮ್ಮೊಮ್ಮೆ, ಆ ಮೂರ್ತಿ ನೋಡ್ರಿ ಏನು ಹೊಳಿತಾ ಇತ್ತು, ಆ ತಾಯಿ ಪ್ರಭೆ ನೋಡ್ರಿ ಹಿಂಗಂತಿತ್ತು, ಈಗ ಮಾತಾಡ್ತಿದ್ದಾಳೇನೋ ತಾಯಿ, ಅಥವಾ ರಾಮನ ಮೂರ್ತಿಯಿಂದ ಕಣ್ಣೀರು ಬಂತು. ಇದನ್ನೆಲ್ಲ ಏನು ನಾವು ಉತ್ಕಟ ಭಾವದಿಂದ ಆ ಮೂರ್ತಿಗೂ ಕೂಡ ಮನುಷ್ಯ ಧರ್ಮಗಳು ಪ್ರಾಪ್ತಿಯಾಗುತ್ತದೆ. ಉಪಾಸಕನು ದೇಹ ಭಾವವನ್ನು ಮರೆತೆನೆಂದರೆ ಉಪಾಸ್ಯ ಮೂರ್ತಿಯಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರತೊಡಗುತ್ತದೆ. ಉಪಾಸಕನು ದೇಹಭಾವ ಮರ್ತ ಅಂದರೆ ನಾವು ಬಹಳಷ್ಟು ಗ್ರಂಥಗಳಲ್ಲಿ ಚರಿತ್ರೆದಲ್ಲಿ ಓದಿದ್ದೀವಿ. ಆ ಉಪಾಸ್ಯ ಮೂರ್ತಿ ಕಣ್ಮುಂದೆ ಮಾತಾಡತ್ತೆ. ಕಾಲಾಗ್ನಿ ಶಮನಿ ದತ್ತ ಅವ್ರ ಜೊತೆಗೆ ಮಾತಾಡ್ತಿದ್ದು ಶ್ರೀಪಾದ ಶ್ರೀವಲ್ಲಭ ಚರಿತ್ರೆದಲ್ಲಿ ಓದಿದ್ದೀವಿ, ಕೇಳಿದ್ದೀವಿ. ಕಾಲಾಗ್ನಿ ಶಮನ ದತ್ತ ಅವ್ರ ಜೊತೆ ಮಾತಾಡ್ತಿತ್ತು. ರಾಮನ ಕಣ್ಣಲ್ಲಿ ಮಹಾರಾಜರು ಗೋಂದಾವಲೆ ಬಿಟ್ಟು ನೈಮಿಷಾರಣ್ಯಕ್ಕೆ ಅಯೋಧ್ಯಕ್ಕೆ ಹೊರಟ್ರೆ ಆ ರಾಮನ ಮೂರ್ತಿಯಲ್ಲಿ ಏನು ಬಂತಪ್ಪ, ಕಣ್ಣೀರು ಬರ್ತಾ ಇತ್ತು. ಹನುಮಂತನ ಕಣ್ಣಲ್ಲಿ ನೀರು ಬಂದಿದೆ. ಇದನ್ನೆಲ್ಲವೂ ನಾವು ಕೇಳಿದ್ದೀವಿ. ಯಾಕೆಂದರೆ ಆ ಚೈತನ್ಯದ ಅನುಭವ ಅದರಲ್ಲೂ ಇದೆ ಅನ್ನೋದು ಬಂದು ತೊಡಗುತ್ತದೆ. ಅಲ್ಲದೆ ಸ್ವಲ್ಪ ಆದರೂ ತನ್ಮಯರಾದರೆ ಬೇರೆ ಜನರಿಗೂ ಕೂಡ ಆ ಅನುಭವ ಬರುತ್ತದೆ. ನಮ್ಮ ಜೊತೆಗೆ ರಾಜಾರಾಮ್ ಮಹಾರಾಜರು, ಚಿದಂಬರ ಸ್ವಾಮಿ ಭಕ್ತರು, ಅವರು ಒಂದು ಅಭಂಗದಲ್ಲಿ ಬರೀತಾರೆ, ಏಕೋತ್ತರ ಸೇ ಕುಲ ಉದ್ಧಾರೋನಿ ಜಾತಿ. ಒಂದು ಮನೆಯಲ್ಲಿ ಒಬ್ಬ ಸಾಧಕ, ಒಬ್ಬ ಭಕ್ತ ಆದರೆ ಅವನ ಜೊತೆಗೆ ಅವನ ಮನೆಯಲ್ಲಿ 101 ಕುಲಗಳು ಉದ್ಧಾರ ಆಗತ್ತೆ. ಅಂದರೆ ಬೇರೆಯವರಿಗೂ ಆ ಒಂದು ಭಕ್ತಿಯ ಜಲದ ಸಿಂಪಡಣೆ ಅವರಿಗೂ ಆಟೋಮೆಟಿಕಲಿ ಆಗುತ್ತದೆ. ಅವರಿಗೂ ಅನುಭವ ಬರುತ್ತೆ, ಹೌದಪ್ಪ ಇವ್ರು ಹೆಂಗೆ ಶಾಂತವಾಗಿದ್ದಾರೆ, ಇವ್ರು ಹೆಂಗೆ ದಯಾಶೀಲರಿದ್ದಾರೆ, ಇವ್ರು ಮಾತಾಡಿದ್ರೆ ಮೃದು ಭಾಷಿ, ಭಗವಂತನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲಪ್ಪ, ನಮಗೂ ಕೇಳಬೇಕು ಅನ್ನೋ ಆಸಕ್ತಿ ಉಂಟಾಗುತ್ತದೆ. ಆದರೆ ಉಪಾಸಕನಾದೆ ಆಗಲಿ ಅಥವಾ ಭಕ್ತನದೇ ಆಗಲಿ ಭಾವನೆಯು ಯಾವಾಗಲೂ ಅಷ್ಟು ಉತ್ಕಟವಾಗಿಯೇ ಉಳಿಯುತ್ತದೆ ಎಂಬ ನಿಯಮವಿಲ್ಲ. ಇರತ್ತೆ, ಒಂದೊಂದು ಕ್ಷಣ ಒಂದೊಂದು ಸಮಯದಲ್ಲಿ ನಮ್ಮ ಭಾವನೆ ಬಹಳ ಉಕ್ಕಿ ಬರುತ್ತೆ ಆ ಭಗವಂತನ ಸಲುವಾಗಿ. ಇನ್ನೊಂದು ಕ್ಷಣಕ್ಕೆ ಮತ್ತೆ ಪ್ರಪಂಚದಲ್ಲಿ ಆ ಮಾಯಾ ನಮಗೆ ಕಾಲಿಗೆ ಬೇಡಿ ಹಾಕದ ಕೂಡಲೇ ನಾವೇನು ಮಾಡ್ತೀವಿ, ಭಗವಂತನ ಬಿಟ್ಟು ಆ ಉತ್ಕಟ ಭಾವನೆ ಬಿಟ್ಟು ಮತ್ತೆ ಪ್ರಪಂಚದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಅದು ಉಳಿಯುತ್ತದೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಆದ್ದರಿಂದ ಇಂಥ ಉಪಾಸಕನಿಗೆ ಮೂರ್ತಿಯಲ್ಲಿಯ ಚೈತನ್ಯದ ಅನುಭವ ಬಂದರೂ ಕೂಡ ಪರಮಾರ್ಥಿಕ ದೃಷ್ಟಿಯಿಂದ ಲಾಭವಾಗಿಯೇ ಆಗುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಬಹಳ ಸಮಯ ನಾವು ಹೇಳ್ತೀವಿ, ನಮ್ಮ ಮನೆಯಲ್ಲಿ ಒಂದು ಇದಿದೆಯಪ್ಪ, ಮೂರ್ತಿ ಇದೆ ಅಥವಾ ದೇವಿ ಇದ್ದಾಳೆ ಅಥವಾ ಯಾರಿದ್ದಾರೆ, ಯಾವ ಭಗವಂತನ ನಾವು ಉಪಾಸನೆ ಮಾಡ್ತೀವೋ ಆ ಮೂರ್ತಿನಲ್ಲಿ ಏನು ಹೊಳಪು ಬಂದಿದೆ ರೀ, ಏನು ಚಮಕ್ ಬಂದಿದೆ, ನಾವು ಕೂತು ಪೂಜೆ ಮಾಡ್ತಿದ್ರೆ ಹಿಂಗೆ ಅನ್ಸುತ್ತೆ, ಈಗ ರಾಮ ಕಂಡುಬಿಟ್ಟು ನಮ್ಮ ಜೊತೆ ಮಾತಾಡ್ತಿದ್ದಾನೆ, ಇವೆಲ್ಲವೂ ನಾವು ಹೇಳ್ತೀವಿ. ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ಲಾಭ ಆಗುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಪರಮಾರ್ಥ ದೃಷ್ಟಿಯಲ್ಲಿ ಬೇರೆಯೇ ವಿಚಾರ ಇರುತ್ತದೆ. ಅದಕ್ಕೆ ಅದರಿಂದ ನಮಗೆ ಲಾಭ ಆಗುತ್ತೆ ಅನ್ನೋದು ಏನೂ ಇಲ್ಲ. ಆಗತ್ತೆ ಅನುಭವ, ಆದರೆ ಆ ಅನುಭವ ಶಾಶ್ವತ ಉಳಿಯೋದಿಲ್ಲ. ಯಾಕೆಂದರೆ ಮನಸ್ಸು ಪುನಃ ಬಾಹ್ಯ ಪ್ರವೃತ್ತಿ ಕಡೆ ಹೋದರೆ ಇಂಥ ಅನುಭವಗಳು ಉಳಿಯೋದಿಲ್ಲ. ಒಬ್ಬ ಹುಡುಗನು ಏನೋ ಬಂದು ಕಿಡಿಗೇಡಿತನವನ್ನು ಮಾಡಿದ್ದಕ್ಕಾಗಿ ಪಕ್ಕದ ಮನೆಯ ಹೆಣ್ಣುಮಗಳು ಅವನಿಗೆ ಬಂದು ಏಟು ಹೊಡೆದಳು. ಕೂಡಲೇ ಆ ಹುಡುಗನು ದೊಡ್ಡ ಧ್ವನಿಯ ತೆಗೆದು ಅಳುತೊಡಗಿದನು ಹಾಗೂ ಆ ಹೆಣ್ಣುಮಗಳಿಗೆ ಬೈದು ತೊಡಗಿದನು. ಅದನ್ನು ಕೇಳಿ ಆ ಹುಡುಗನ ತಾಯಿಯು ಹೊರಗೆ ಬಂದು ಆ ಹುಡುಗನಿಗೆ ಚೆನ್ನಾಗಿ ಥಳಿಸಿದಳು. ಆದರೆ ತಾಯಿಯ ಕೈಯಿಂದ ಇಷ್ಟು ಹೊಡೆತ ತಿಂದರೂ ಆ ಹುಡುಗನು ಹೆಚ್ಚಿಗೆ ಅಳಲಿಲ್ಲ ಹಾಗೂ ತಾಯಿಗೆ ತಿರುಗಿ ಬೈಯಲಿಲ್ಲ. ಇದರಂತೆ ನಮ್ಮ ಮೇಲೆ ಬರುವ ಸಂಕಟಗಳನ್ನು ಭಗವಂತನೇ ತಂದಿರುತ್ತಾನೆ ಎಂಬುದು ನಮ್ಮ ನಿಷ್ಠೆ ಇದ್ದಾದರೆ ನಮಗೆ ಅವುಗಳಿಂದ ಕಷ್ಟವಾಗಬಹುದು. ಆದರೆ ಅದರಿಂದ ನಮ್ಮ ಮನಸ್ಸಿನ ಶಾಂತಿಯು ಭಂಗವಾಗುವುದಿಲ್ಲ. ಆಯಿತು, ಪಕ್ಕದ ಮನೆ ಹೆಣ್ಮಗಳು ಬೈದ್ಲು, ಆ ಹುಡುಗ ಕೂಗಾಡ್ಲಿಕ್ಕೆ ಚಾಲು ಮಾಡ್ದ. ಆದರೆ ತನ್ನ ತಾಯಿ ಬಂದು ಬೈದಾಗ ಅವನು ಏನೂ ಮಾತಾಡಲಿಲ್ಲ. ಏನಪ್ಪ ಅದರ ಅರ್ಥ? ನಾವು ಭಗವಂತ ನಮಗೆ ಕಷ್ಟ ಕೊಟ್ಟಿದ್ದಾನೆ, ಭಗವಂತ ನಮಗೆ ಕಷ್ಟ ಕೊಟ್ಟಿದ್ದಾನೆ ಧ್ವನಿ ತೆಗೆದು ಜೋರಾಗಿ ಅಳ್ತಿರ್ತೀವಿ. ಆದರೆ ಆ ನಮ್ಮ ತಾಯಿ ನಮಗೆ ಯಾವ ಕಷ್ಟನೂ ಕೊಡೋದಿಲ್ಲ ಅಂತ ಅರಿವಿಗೆ ಬಂದಾಗ ಏನಾಗತ್ತೆ, ಭಗವಂತ ಈ ಕಷ್ಟಗಳನ್ನು ಕೊಟ್ಟಿಲ್ಲ,
ನಮ್ಮ ಪ್ರಾರಬ್ಧಾನುಸಾರವಾಗಿ ಬಂದಿದೆ ಅಂತ ಅರಿವಿಗೆ ಬಂದಾಗ ನಾವೇನು ಮಾಡ್ತೀವಿ, ಆ ಹುಡುಗ ಹೆಂಗೆ ತಾಯಿಗೆ ಬೈಲಿಕ್ಕೆ ಹೋಗಲಿಲ್ವೋ ಅದೇ ರೀತಿಯಲ್ಲಿ ನಾವು ಕೂಡ ಸಮಾಧಾನದಿಂದ, ಸಾಮರ್ಥ್ಯದಿಂದ, ಧೈರ್ಯದಿಂದ ಆ ಎಲ್ಲ ಸಿಚುವೇಶನ್ನ, ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸ್ತೀವಿ. ಆದರೆ ನಮ್ಮ ಸಮಾಧಾನ ಅಲ್ಲಿ ಭಂಗ ಆಗುವುದಿಲ್ಲ. ನಮಗೆ ಭಗವಂತನ ವಿಸ್ಮರಣೆ ಆಯಿತೆಂದರೆ ನಮ್ಮ ಶಾಂತಿಯು ಭಂಗವಾಗುತ್ತದೆ. ಯಾವಾಗ ನಮ್ಮ ಶಾಂತಿ ಭಂಗ ಆಗತ್ತೆ? ಯಾವಾಗ ಕೂಗ್ತೀವಿ, ಕಿರ್ಚಾಡ್ತೀವಿ? ಯಾವಾಗ ಭಗವಂತನ ವಿಸ್ಮರಣೆ ಆಯಿತು. ಭಗವಂತ ಏನೋ ಒಂದು ಸಂಕಟ ನಮ್ಮ ಜೀವನದಲ್ಲಿ ಬಂದಿದೆ. ಆ ಸಂಕಟ ಬಂದ ಕೂಡಲೇ ನಮ್ಮ ಮನಸ್ಸು ವಿಚಲಿತ ಆಗಿ ನಮ್ಮ ಶಾಂತಿ ಭಂಗ ಆಗೋಗುತ್ತೆ. ಯಾಕೆ? ಅಲ್ಲಿ ಭಗವಂತ ಇದ್ದಾನೆ ನನ್ನ ಜೊತೆಗೆ. ಭಗವಂತ ಸಂಪೂರ್ಣವಾಗಿ, ಮಹಾರಾಜ್ ಹೇಳಿದ್ರು, जो नाम घेतो त्याच्या मागे पुढे मी उभा आहे ಅಂತ. भिऊ नकोस, मी तुझ्या पाठीशी आहे ಅಂತ ಸ್ವಾಮಿ ಸಮರ್ಥ ಹೇಳಿದ್ರು. ಏನಪ್ಪ ತಾತ್ಪರ್ಯ? ನೀನು ಯಾವ ಕ್ಷಣದಲ್ಲೂ ನಿನ್ನನ್ನು ನಾನು ಬಿಟ್ಟು ಹೋಗಿಲ್ಲಪ್ಪ, ಅದಕ್ಕೆ ಹೆದರ್ಕೋಬೇಡ, ಭಯ ಪಡಬೇಡ, ಭಿತ್ರ ಆಗಬೇಡ ನೀನು. ಮನಾಚೆ ಶ್ಲೋಕದಲ್ಲಿ ಮೊನ್ನೆ ಗುರುಗಳು ನಮಗೆ ಬೋಧನೆ ಮಾಡಿದ್ರು, ಭಿತ್ರ ಆಗಬೇಡಪ್ಪ ನೀನು, ಯಾಕೆ ಹೆದರ್ಕೋತ್ಯಾ? ರಘುವೀರ ನಮ್ಮ ಜೊತೆಗೆ ಇದ್ದಾನೆ ಅಂದಮೇಲೆ ಎದಕ್ಕಪ್ಪ ಹೆದರ್ಕೋಬೇಕಾಗಿದೆ? ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸು. ಅದನ್ನು, ಆ ಸಾಮರ್ಥ್ಯ ನಿನಗೆ ರಾಮ ಕೊಡ್ತಾನೆ. ಎದುರಿಸಿ ಏನು ಮಾಡಬೇಕು ನಾವು? ಅದನ್ನು ಫೇಸ್ ಮಾಡಿ ಫಿನಿಶ್ ಮಾಡಿಬಿಡಬೇಕು. ಯಾವ ಹಲ್ಲುಗಳಿಂದ ಸಿಂಹವು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಸಂಹಾರ ಮಾಡುತ್ತದೋ ಅದೇ ಹಲ್ಲುಗಳಿಂದ ತನ್ನ ಮರಿಗಳನ್ನು ಸ್ವಲ್ಪವೂ ಗಾಯವಾಗದಂತೆ ಎತ್ತಿಕೊಳ್ಳುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು. ನಾವು ನಿಷ್ಪಕ್ಷಪಾತದಿಂದ ವಿಚಾರ ಮಾಡಿದರೆ ಭಗವಂತನ ಮಾರ್ಗವು ಸಹಜವಾಗಿ ಪ್ರಾಪ್ತವಾಗುತ್ತದೆ. ಯಾವ ರೀತಿಯಲ್ಲಿ ಸಿಂಹ ಅದರ ಹಲ್ಲು ಎಷ್ಟು ಚೂಪಿರ್ತವೆ, ಅದ್ರ ಭಕ್ಷ್ಯ ಹೆಂಗೆ ತಿಂತತ್ತೋ ಅದೇ ಹಲ್ಲುಗಳಿಂದ ಅದೇನು ಮಾಡುತ್ತೆ, ಆ ಮಕ್ಕಳನ್ನ ಎತ್ಕೊಂಡು ಹೋಗುತ್ತೆ. ಅದರಂತೆ ನಾವು ಪರಮಾತ್ಮ ನಮಗೆ ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ತಂದು ಹಾಕಿದ್ದಾನೆ ಅಂದರೆ ಅದರಿಂದ ಸಹಿ ಸಲಾಮತ್ ಅವನೇ ನಮಗೆ ಪಾರು ಮಾಡ್ತಾರೆ ಅಂತ ನಮಗೆ ದೃಢ ವಿಶ್ವಾಸ ಇರಬೇಕು. ಅವಾಗ ಸಹಜವಾಗಿ ಪ್ರಾಪ್ತ ಆಗುತ್ತದೆ. ನಮಗೆ ಸಹಜವಾಗಿ ಭಗವಂತ ಮಾರ್ಗವು ಸಹಜವಾಗಿ ಪ್ರಾಪ್ತವಾಗುತ್ತದೆ. ಭಗವಂತನು ಸರ್ವರಿಗೂ ಸಾಧ್ಯವಿರುತ್ತಾನೆ. ಕೇವಲ ಏನೋ ಮಾಡದವರಿಗೆ ಅವನು ಸಾಧ್ಯವಿರುವುದಿಲ್ಲ. ನಮಗೆ ತಿಳಿದಷ್ಟನ್ನು ನಾವು ಮಾಡಬೇಕು. ಆಮೇಲೆ ಮುಂದಿನ ವಿಷಯವು ತಾನಾಗಿಯೇ ಪ್ರಾಪ್ತವಾಗುತ್ತದೆ. ಒಬ್ಬರಿಗೆ ಸಾಧ್ಯ ಆಯಿತು, ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಅನ್ನೋದೇನೂ ಇಲ್ಲ. ಎಲ್ಲರೂ ಆ ಸಾಧನೆ ಮಾಡ್ತೊಡಗಿದ್ರೆ, ಭಗವಂತನ ನಾಮ ತಗೊಂಡ್ರೆ ಅವನು ಎಲ್ಲರಿಗೂ ಪ್ರಾಪ್ತಿಯಾಗುತ್ತಾನೆ. ಅದರಲ್ಲಿ ಸಮಾಧಾನವಿರುತ್ತದೆ. ಸುಮ್ಮನೆ ಬಹಳಷ್ಟು ಚಿಕಿತ್ಸೆ ಮಾಡುವುದು ಅಹಂಭಾವದ ಹಾಗೂ ದೇಹ ಬುದ್ಧಿಯ ಲಕ್ಷಣವಾಗಿರುತ್ತದೆ. ಹೆಂಗ್ರಿ ಕಾಪಾಡ್ತಾನವನು? ಅಥವಾ ಈಗ ಇಂಥದ್ದೇ ಒಂದು ಪ್ರಶ್ನೆ ಕೇಳೋದು, ಆ ಹುಲಿ ತನ್ನ ಹಲ್ಲಿಂದ ಇಷ್ಟು ಚೂಪಿದ್ರೆ ಮಕ್ಕಳಿಗೆ ಯಾಕ್ರಿ ತೆಗಲಿಲ್ಲ? ಇದು ನಾವು ಪ್ರಾಪಂಚಿಕ ಜನ ಚಿಕಿತ್ಸೆ ಮಾಡೋದು. ಹುಲಿ ಇಷ್ಟು ಶಾರ್ಪ್ ಇದೆ, ಹೌದು, ಅದ್ರ ಹಲ್ಲುಗಳು, ಅದು ಒಂದು ಸತಿ ಹಲ್ಲಿಟ್ಟರೆ ಆ ಭಕ್ಷ್ಯ ಹೆಂಗೆ ಅದ್ರದ್ದೆಲ್ಲ ಟಿಯರ್ ಅಪಾರ್ಟ್ ಆಗ್ಬಿಡ್ಬೇಕು ಚರ್ಮ, ಅಂದರೆ ಅದ್ರ ಮಕ್ಕಳಿಗೆ ಯಾಕೆ ಗಾಯ ಆಗಲಿಲ್ಲರಿ? ಇಂಥ ಚಿಕಿತ್ಸೆ ನಾವು ಮಾಡ್ತೀವಿ ಪ್ರಾಪಂಚಿಕ ಜನ. ಅದು ಅಲ್ಲ. ಯಾವ ಥರವಾದ ಚಿಕಿತ್ಸೆ ಮಾಡಿದ್ರೆ, ಚಿಕಿತ್ಸೆ ಯಾಕೆ ಮಾಡ್ತಾನೆ ಮನುಷ್ಯ? ನಾನು ನನ್ನದು ಅಹಂಭಾವದಿಂದ, ದೇಹ ಬುದ್ಧಿಯಿಂದ ನನಗೆಲ್ಲ ತಿಳಿದುಬಿಟ್ಟಿದೆ, ಅದಕ್ಕಿಂತ ಪ್ರಶ್ನೆಗಳನ್ನು ಕೇಳೋದು. ಅದಕ್ಕೆ ಎಲ್ಲಿವರೆಗೂ ದೇಹ ಬುದ್ಧಿ ಹೋಗೋದಿಲ್ವೋ ಅಲ್ಲಿವರೆಗೂ ಭಗವಂತನ ಪ್ರಾಪ್ತಿಯಾಗೋದಿಲ್ಲ. ಯಾರಿಗೆ ಭಗವಂತನ ಸಾನ್ನಿಧ್ಯ ಲಭಿಸುತ್ತದೋ ಅವರಿಗೆ ನಿರ್ಭಯತೆ ಹಾಗೂ ನಿರ್ವಾಸನೆಗಳು ಬರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಧಾರ ಬೇಕಾಗುತ್ತದೆ. ಆದರೆ ನಾವು ಅಪೂರ್ಣತೆಯ ಆಧಾರ ಹೊಂದಿರೋದ್ರಿಂದಲೇ ನಮಗೆ ನಿರ್ಭಯತೆ ಉಂಟಾಗುತ್ತದೆ. ಯಾವುದು ಅಪೂರ್ಣ ಇಲ್ಲಿ? ಎಲ್ಲರಿಗೂ ಆಧಾರ ಬೇಕು. ಆದರೆ ನಾವು ಎಂಥ ಅಪೂರ್ಣದ ಆಧಾರ ಹೊಂದಿದ್ದೀವಿ? ಜಗತ್ತಿನ ಆಧಾರ ಹೊಂದಿದ್ದೀವಿ. ಜಗತ್ತಿನ ಸ್ವರೂಪ ಏನಪ್ಪ? ಅಪೂರ್ಣತ್ವ. ನೀವು ಏನೇ ಮಾಡ್ಲಿಕ್ಕೆ ಹೋಗ್ರಿ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಸೃಷ್ಟಿಯಿಂದಲೇ ತೋರಿಸುತ್ತೆ, ನಮಗೆಲ್ಲ ಸೃಷ್ಟಿ ನಮಗೆ ಎಕ್ಸಾಂಪಲ್ ತೋರಿಸುತ್ತೆ. ಆದರೂ ನಮಗೆ ಅದು ಗಮನಕ್ಕೆ ಬರುವುದಿಲ್ಲ. ಸೃಷ್ಟಿನಲ್ಲಿ ಒಂದು ಮರದಲ್ಲಿ ನೋಡ್ರಿ, ಎಲೆಗಳೆಲ್ಲ ಬಿದೋಗ್ತವೆ,
ಮತ್ತು ಎಲೆಗಳು ಬರ್ತಾವೆ, ಒಂದು ಮರ ಬಿದ್ದು ಹೋಗುತ್ತೆ, ಒಣಗಿ ಹೋಗುತ್ತೆ, ಎಲ್ಲವೂ ಪರಿಪೂರ್ಣವಾಗಿರುತ್ತೆ. ಆದರೆ ಮತ್ತೆ ಅದು ಬಿದ್ದು ಹೋಗುತ್ತೆ. ಅಂದರೆ ಅಪೂರ್ಣತೆ, ಸೃಷ್ಟಿಯ ನಿಯಮನೇ ಅಪೂರ್ಣತೆ. ಆ ಸೃಷ್ಟಿನ ನಾವು ಆಧಾರ ಮಾಡ್ಕೋತಿದ್ದೀವಿ. ಏನು ಈ ಜಗತ್ತು, ಈ ನಮ್ಮ ಮನೆ, ಮಕ್ಕಳು, ಗಂಡ ಇವೆಲ್ಲರೂ ನಮಗೆ ಸಹಾಯಕ್ಕೆ ಬರ್ತಾರೆ? ಇಲ್ಲ. ಮುಖ್ಯ ಆಧಾರ ಯಾರಿದ್ದಾನೆ, ಉಸಿರು ಕೊಟ್ಟವನ್ನೇ ಮರ್ತು ಹೋಗ್ಬಿಡ್ತೀವಿ ನಾವು. ಅದಕ್ಕೆ ಏನು ಮಾಡಬೇಕಪ್ಪ? ಅದಕ್ಕೆ ನಮಗೇನಾಗತ್ತೆ? ಭಯ ಉಂಟಾಗುತ್ತದೆ. ಇದಕ್ಕಾಗಿ ಭಗವಂತನ ಆಧಾರ ಹಿಡಿಯಬೇಕು, ಬುದ್ಧಿಯಿಂದ ನಿಶ್ಚಯ ಮಾಡಬೇಕು, ಹಾಗೂ ಮನಸ್ಸನ್ನು ಭಗವಂತನ ಕಡೆಗೆ ತೊಡಗಿಸಿದರೆ ಇಂದ್ರಿಯಗಳು ತಾವಾಗಿಯೇ ಆ ಕಡೆಗೆ ಹೋಗುತ್ತವೆ. ರಾಮನು ಉಪಾಧಿರಹಿತನಾಗಿರುತ್ತಾನೆ, ಹಾಗೂ ಅವನ ನಾಮವು ಉಪಾಧಿರಹಿತವಾಗಿರುತ್ತದೆ. ಉಪಾಧಿ ಅಂದರೆ ಏನು? ನಿರ್ಗುಣ, ನಿರಾಕಾರ, ನಿಶ್ಚಲವಾಗಿದ್ದಾನೆ ರಾಮ. ಹಾಗೆ ಅವನ ನಾಮವೂ ಕೂಡ ಏನಿದೆ? ನಿರಾಕಾರ. ಆ ನಾಮ ತಗೊಳ್ತಾ ತಗೊಳ್ತಾ ನಮಗೂ ಏನಾಗುತ್ತಪ್ಪ? ಆ ನಿರ್ಗುಣ ನಿರಾಕಾರ ಸ್ವರೂಪದ ದರ್ಶನ ಆಗುತ್ತದೆ. ಕಲ್ಲು ಹಾಗೂ ಉಸುಕು ನೀರಿನಲ್ಲಿ ಕರಗುವುದಿಲ್ಲ, ಸಕ್ಕರೆ ಅಥವಾ ಉಪ್ಪು ನೀರಿನಲ್ಲಿ ಕರಗುತ್ತದೆ ಹಾಗೂ ಸಮರಸವಾಗುತ್ತದೆ. ಅದರಂತೆ ರಾಮನೊಂದಿಗೆ ಅವನ ನಾಮವು ಸಮರಸವಾಗಿರುತ್ತದೆ. ರಾಮ ಅಂದ ಕೂಡಲೇ ನಮಗೆ ರಾಮನ ಗುಣಗಳೆಲ್ಲವೂ ನಾಪ್ಕ ಬಂದ್ಬಿಡುತ್ತೆ. ಸೀತಾಕಾಂತ ರಾಮ, ದಶರಥ ಪುತ್ರ ರಾಮ, ಕೌಸಲ್ಯಾನಂದನ ರಾಮ, ಮತ್ತು ಶಬರಿ ಭಕ್ತಿಗೆ ಒಲಿದ ರಾಮ, ಭರತಾಗ್ರಜ ರಾಮ, ಎಷ್ಟೆಲ್ಲ ನಾಪ್ಕ ಬಂದ್ಬಿಡುತ್ತೆ ಅವನ ಗುಣಗಳು. ಅದೇ ಕಣ್ಮುಚ್ಕೊಂಡಾಗ ಧ್ಯಾನ ಮಾಡುವಾಗ ರಾಮ 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 ಅನ್ನುವಾಗ ಆ ನಾಮದಲ್ಲೇ ಎಲ್ಲವೂ ಸಮರಸ ಆಗೋಗುತ್ತೆ. ಅವನ ಗುಣಗಳು, ಅವನ ವೈಶಿಷ್ಟ್ಯಗಳು ಎಲ್ಲವೂ ಸಮರಸ ಆಗೋಗುತ್ತೆ. ಅದಕ್ಕೆ ನಾವು ಅವನ ನಾಮ ತಗೊಳ್ತಾ ತಗೊಳ್ತಾ ಏನಾಗತ್ತಪ್ಪ ನಮ್ಮ ಸ್ಥಿತಿ? ರಾಮನಲ್ಲಿ ನಾವು ಕೂಡ ಸಮರಸ ಆಗಿ ಬಿಡಬೇಕು, ಅಥವಾ ಆಗಿಬಿಡ್ತೀವಿ ಅನ್ನೋದನ್ನು ಉತ್ಕಟ ಭಾವನೆಯಿಂದ ಅವನನ್ನು ನಾವು ಉಪಾಸನೆ ಮಾಡಿ ಪಡ್ಕೊಳ್ಬೇಕು. ಇಂದಿನ ಬೋಧವಚನ: ಸರ್ವ ಸೃಷ್ಟಿಯು ರಾಮರೂಪವಾಗಿ ಕಾಣುವುದೇ ಭಕ್ತಿಯ ನಿಜವಾದ ಫಲವಾಗಿರುತ್ತದೆ. ಸರ್ವ ಸೃಷ್ಟಿಯು, ಸಮಸ್ತ ಸೃಷ್ಟಿಯಲ್ಲಿರುವ ಜೀವರಾಶಿಗಳು, ಒಂದು ಇಲಿಯಿಂದ ಹಿಡಿದು ಹುಲಿಯಿಂದ ಹಿಡಿದು ಎಲ್ಲವೂ ಕೂಡ ರಾಮರೂಪವೇ ಆಗಿರುತ್ತದೆ. ಎಲ್ಲದರಲ್ಲೂ ಆ ಚೈತನ್ಯ ಇರೋದು ಒಂದೇ. ನಾನಾ ರೂಪ, ನಾನಾ ನಾಮ, ಭಿನ್ನ ಭಿನ್ನ ಆಕಾರದಲ್ಲಿ ನಮ್ಮ ಮುಂದೆ ಪ್ರಕಟ ಆಗತ್ತೆ. ಇದು ಮಾತು ನಮಗೆ ಗೊತ್ತಾದರೆ ಏನಾಗತ್ತೆ? ಸಮಸ್ತ ಸೃಷ್ಟಿ ನಮಗೆ ರಾಮರೂಪ ಕಾಣಿಸುತ್ತೆ. ಬಿಕಾರಿ ಇರಲಿ, ರಾಜ ಇರಲಿ, ಹುಚ್ಚ ಇರಲಿ, ಜಾಣ ಇರಲಿ, ನಗ್ತಾ ಇರಲಿ, ಅಳ್ತಾ ಇರಲಿ, ಎಲ್ಲರೂ ಆ ರಾಮನ ರೂಪನೇ ಅಂತ ತಿಳಿಯೋದೇ ಭಕ್ತಿಯ ನಿಜವಾದ ಫಲವಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.